ಶಿಡ್ಲಘಟ್ಟದಲ್ಲಿ ಫೆಬ್ರವರಿ 1ರಂದು ಹಿಂದೂ ಸಮಾಜೋತ್ಸವ ಶಾಂತಿ ಐಕ್ಯತೆಗಾಗಿ ಎಲ್ಲರೂ ಒಂದಾಗಬೇಕು. ಎಸ್ ಪ್ರಕಾಶ್. ಶಿಡ್ಲಘಟ್ಟ ಫೆಬ್ರವರಿ 1ರಂದು ಶಿಡ್ಲಘಟ್ಟದಲ್ಲಿ ನಡೆಯಲಿರುವ ಹಿಂದೂ ಸಮಾಜೋತ್ಸವದ ಹಿನ್ನೆಲೆಯಲ್ಲಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಅಧ್ಯಕ್ಷ ಎಸ್ ಪ್ರಕಾಶ್, ಫೆಬ್ರವರಿ 1ರಂದು ಶಿಡ್ಲಘಟ್ಟ ಕೋಟೆ ವೃತ್ತದ ಸೋಮೇಶ್ವರ ದೇವಸ್ಥಾನದ ಸಮೀಪ ಹಿಂದೂ ಸಮಾಜೋತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ನಗರದ ಬಸ್ ನಿಲ್ದಾಣದಿಂದ ಶೋಭಾಯಾತ್ರೆ ಆರಂಭವಾಗಿ ಮಾರಮ್ಮ ದೇವಸ್ಥಾನದ ಬಳಿ ತಿರುವು ಪಡೆದು ಉಲ್ಲೂರುಪೇಟೆ ಮೂಲಕ ಅಶೋಕ ರಸ್ತೆಯಲ್ಲಿ ಸಾಗ್ತಾ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದವರೆಗೆ ನಡೆಯಲಿದೆ ಅಂತ ಹೇಳಿದರು. ಇನ್ನು ಶೋಭಾಯಾತ್ರೆ ನಂತರ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಕೋಲಾರ ಜಿಲ್ಲಾ ಹಿಂದೂ ಸಮಾಜೋತ್ಸವ ಸಂಘದ ಸಂಚಾಲಕರಾದ ಗೋವಿಂದರಾಜು ಅವರು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಲಿದ್ದಾರೆ. ಧರ್ಮವನ್ನು ಉಳಿಸಿ ಬೆಳೆಸುವ ಅಗತ್ಯತೆ ಕುರಿತು ಅವರು ವಿಚಾರ ಮಂಡನೆ ಮಾಡಲಿದ್ದಾರೆ. ಸುಮಾರು 1 ಗಂಟೆಯ ಕಾಲ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಅಂತ ವಿವರಿಸಿದ್ರು. ಹಿಂದೂ ಸಮಾಜೋತ್ಸವವು ಯಾವುದೇ ಜಾತಿ ಪಕ್ಷ ಭೇದ ಇಲ್ಲದೆ ಎಲ್ಲರನ್ನ ಒಂದಾಗಿ ಸೇರಿಸುವ ಹಬ್ಬದಂತೆ ನಡಿಬೇಕು. ವಸುದೈವ ಕುಟುಂಬಕಂ ಎಂಬ ಸಂದೇಶದೊಂದಿಗೆ ಎಲ್ಲರೂ ಒಂದೇ ಕುಟುಂಬದವರಂತೆ ಸೇರಿ ಈ ಸಮಾಜೋತ್ಸವವನ್ನು ಶಾಂತಿಯುತವಾಗಿ ಯಶಸ್ವಿಗೊಳಿಸಬೇಕು ಅಂತ ಎಸ್ ಪ್ರಕಾಶ್ ಮನವಿ ಮಾಡಿದ್ರು. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಅವರು ಸನಾತನ ಧರ್ಮದ ಐಕ್ಯತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ಹಿಂದುವಿನ ಜವಾಬ್ದಾರಿಯಾಗಿದೆ ಎಂದರು. ಅದೇ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಹಾಗೂ ದೇಶದ ಹಲವೆಡೆ ಹಿಂದೂ ಸಮಾಜೋತ್ಸವಗಳನ್ನು ಆಯೋಜಿಸಲಾಗುತ್ತಿದೆ ಅಂತ ತಿಳಿಸಿದರು. ಈ ಬಾರಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮೊದಲ ಬಾರಿಗೆ ಎಲ್ಲ ಹಿಂದೂ ಬಾಂಧವರು ಒಗ್ಗಟ್ಟಿನಿಂದ ಹಿಂದೂ ಸಮಾಜೋತ್ಸವವನ್ನು ಆಚರಿಸಲು ಮುಂದಾಗಿರುವುದು ಸಂತಸದ ವಿಷಯ. ಫೆಬ್ರವರಿ 1ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಬಸ್ ನಿಲ್ದಾಣದಿಂದ ಶೋಭಾಯಾತ್ರೆ ಆರಂಭಗೊಂಡು ಕೋಟೆ ಸರ್ಕಲ್ ಸೇರಿದಂತೆ ನಗರದ ವಿವಿಧ ಬೀದಿಗಳ ಮೂಲಕ ಸಂಚರಿಸಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಅಂತ ವಿವರಿಸಿದರು. ಇದಕ್ಕೆ ಪೂರ್ವಭಾವಿಯಾಗಿ ಜನವರಿ 30ರಂದು ಮಧ್ಯಾಹ್ನ 2 ಗಂಟೆಗೆ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿದ್ದು, ಈ ರ್ಯಾಲಿ ನಗರದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಸಮಾಜೋತ್ಸವದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಿದೆ. ಸಮಾಜೋತ್ಸವಕ್ಕೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಿಂದ ಸುಮಾರು 4 ರಿಂದ 5 ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ನಡೆಸುವ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಹಾಗೂ ನಗರಸಭಾ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದ್ದು, ಅವರು ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ. ಈ ಹಿಂದೂ ಸಮಾಜೋತ್ಸವವು ಪಕ್ಷಾತೀತ ಹಾಗೂ ಜಾತ್ಯತೀತ ಕಾರ್ಯಕ್ರಮವಾಗಿದ್ದು, ಎಲ್ಲ ಸಮುದಾಯದವರಿಗೂ ಮುಕ್ತ ಆಹ್ವಾನ ಇದೆ. ಪ್ರತಿಯೊಬ್ಬ ಹಿಂದೂ ನಾಗರಿಕನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಆನಂದಗೌಡ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಉಪಾಧ್ಯಕ್ಷರಾದ ಎ ನಾಗರಾಜ್, ಮುಖೇಶ್, ರಾಮಕೃಷ್ಣ, ಶ್ರೀನಾಥ್, ಬಿಜೆಪಿ ನಗರ ಮಂಡಲಾಧ್ಯಕ್ಷ ನರೇಶ್, ಅಶ್ವತ್ಥಪ್ಪ, ಚಲವರಾಜ್, ಸುಬ್ರಹ್ಮಣ್ಯ, ಪುರುಷೋತ್ತಮ್, ಶ್ರೀನಿವಾಸ್, ರಘು ಸೇರಿದಂತೆ ಇತರ ಮುಖಂಡರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಫೆಬ್ರವರಿ 1ನೇ ತಾರೀಕು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ಕೋಟೆ ವೃತ್ತ ಸೋಮೇಶ್ವರ ದೇವಸ್ಥಾನದ ಬಳಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಮಾಜೋತ್ಸವಕ್ಕೆ ಶೋಭಾಯಾತ್ರೆ ಬಸ್ ಸ್ಟ್ಯಾಂಡ್ ನಿಂದ ಶುರುವಾಗಿ ಮಾರಮ್ಮ ದೇವಸ್ಥಾನದ ಹತ್ರ ತಿರುವು ತಗೊಂಡು ಉಲ್ಲೂರುಪೇಟೆಯಿಂದ ಮತ್ತೆ ಬಂದು ಅಶೋಕ ರಸ್ತೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತನಕ ಶೋಭಾಯಾತ್ರೆ ನಡೆದು, ತದನಂತರ ಶೋಭಾಯಾತ್ರೆ ನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ 2:30ಗೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ಶ್ರೀಯುತ ಗೋವಿಂದರಾಜ್, ಕೋಲಾರ ಜಿಲ್ಲಾ ಸಂಚಾಲಕರು, ಮುಖ್ಯ ಭಾಷಣಕಾರರಾಗಿ ಬಂದಿರ್ತಾರೆ. ಅವರು ಧರ್ಮವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದ್ರ ಬಗ್ಗೆ ವಿಚಾರಗಳನ್ನ ಹೇಳ್ತಾರೆ. ಅವರು 1 ತಾಸಿನ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಬಂಧುಗಳು ಆ ಒಂದು ಕಾರ್ಯಕ್ರಮದ ಬಗ್ಗೆ, ಹಿಂದೂ ಸಮಾಜದ ಬಗ್ಗೆ ಒಂದು ಹಬ್ಬದ ರೀತಿಯಲ್ಲಿ ವಸುದೈವ ಕುಟುಂಬಂ ಅಂತ ನಾವೆಲ್ಲ ಒಂದೇ ಕುಟುಂಬದವರು ಅಂತ ಜಾತಿ ಪಕ್ಷ ಯಾವುದು ಭೇದ ಇಲ್ದಿರ ಒಂದೇ ಭಾರತ ತಾಯಿಯ ಮಕ್ಕಳ ಹಾಗೆ ಎಲ್ಲ ಸೇರ್ಬಿಟ್ಟು ಇದು ಆಚರಣೆ ಮಾಡಿ ಯಶಸ್ವಿಗೊಳಿಸ್ಬೇಕು. ಹಾಗಾಗಿ ನಿಮ್ಮಲ್ಲಿ ಕೋರ್ಕೊಂತ ಮಾತಾಡೋಣ. ತಾರೀಕು ಏನು ಹಿಂದೂ ಸಮಾಜೋತ್ಸವ ಆಯೋಜನೆಗೊಂಡಿದೆ, ಅದರ ಪೂರ್ವಭಾವಿಯಾಗಿ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ನಾಳೆ ಸರಿಯಾಗಿ 2 ಗಂಟೆಗೆ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ಒಂದು ಬೈಕ್ ರ್ಯಾಲಿಯನ್ನ ಆಯೋಜನೆಗೊಳಿಸಿದ್ರು. ಅಲ್ಲಿಂದ ಆಯ್ದ ಬೀದಿಗಳಲ್ಲಿ ಎಲ್ಲಾ ಮನುಕುಲವನ್ನ ತಲುಪೋ ನಿಟ್ಟಿನಲ್ಲಿ ಎಲ್ರಿಗೂ ಸಂಪರ್ಕ ಆಗ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಬೈಕ್ ರ್ಯಾಲಿಯನ್ನ ನಾಳೆ 2 ಗಂಟೆಗೆ ಸರಿಯಾಗಿ
ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ಎಲ್ಲರೂ ಆಯೋಜನೆಗೊಳಿಸ್ತಾ ಇದ್ವಿ. ಅಲ್ಲಿಂದ ಶುರು ಮಾಡಿ ಆಯ್ದ ಬೀದಿಗಳಲ್ಲಿ ಪ್ರತಿಯೊಬ್ಬರಿಗೂ ಸ್ವಾಗತವನ್ನ ಕೋರ್ತಾ ನಾವೆಲ್ಲರೂ ಸಹ ಅದರಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಆ ಒಂದು ಬೈಕ್ ರ್ಯಾಲಿಯನ್ನ ಸಹ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖಾಂತರ ಮನವಿಯನ್ನ ಮಾಡ್ಕೊತಾ ಇದ್ವಿ. ಈಗಾಗಲೇ ನಾವು ಕೇವಲ ಗ್ರಾಮಾಂತರ ಹೊರತುಪಡಿಸಿ ನಗರವನ್ನು ಸಹ ಸೇರಿದಾಗೆ ಸುಮಾರು ಒಂದು 4,000-5,000 ಜನಗಳು ಸೇರ್ತಕ್ಕಂತ ಒಂದು ಸಂಭವ ಇದೆ. ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಸಹ ನಿಶ್ಚಯನ್ನ ಮಾಡಿದೀವಿ. ಅದೇ ನಿಟ್ಟಿನಲ್ಲಿ ಹಿರಿಯರು ತಿಳಿಸಿರುವ ಮುಖಾಂತರ ಫೆಬ್ರವರಿ 1ನೇ ತಾರೀಕು ಭಾನುವಾರ ಸರಿಯಾಗಿ 11:00 ಬಸ್ ನಿಲ್ದಾಣದಿಂದ ಶುರು ಮಾಡಿ ಅಲ್ಲಿಂದ ಕೋಟೆ ಸರ್ಕಲ್ ಆಯ್ದ ಬೀದಿಯಲ್ಲಿ ಸಂಚಾರ ಮಾಡಿ ಆಯ್ದ ಬೀದಿಗಳಲ್ಲಿ ಒಂದು ಮೆರವಣಿಗೆ ಶೋಭಾಯಾತ್ರೆಯನ್ನ ಮಾಡೋದ್ರ ಮುಖಾಂತರ ವೇಣುಗೋಪಾಲ ದೇವಸ್ಥಾನ ಮುಂಭಾಗದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಹಿರಿಯರೆಲ್ಲ ನಿಶ್ಚಯ ಮಾಡಿರ್ತಾರೆ. ಇದಕ್ಕೆ ಯಾವುದೇ ಪಕ್ಷ ಆಗ್ಲಿ ಜಾತಿ ಆಗ್ಲಿ ಇಲ್ಲ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸರ್ವರಿಗೂ ಸ್ವಾಗತ. ಈ ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾಗತವನ್ನ ಒಕ್ಕರನಿಂದ ಹೇಳ್ತಾ ಇದ್ವಿ. ಪ್ರತಿಯೊಬ್ಬರಿಗೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈಗಾಗಲೇ ಪ್ರತಿಯೊಬ್ಬ ಸನಾತನ ಧರ್ಮದ ಐಕ್ಯತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಹಿಂದೂವೂ ಸಹ ಇವತ್ತಿನ ದಿವಸ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಮ್ಮ ಧರ್ಮವನ್ನ ಕಾಪಾಡತಕ್ಕಂತ ಕೆಲಸಕ್ಕೆ ಎಲ್ಲರೂ ಸಹ ಮುನ್ನುಡಿಯಲ್ಲಿ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಾರತದಾದ್ಯಂತ ನಡೀತಾ ಇದೆ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರತಿ ತಾಲೂಕಿನಲ್ಲೂ ಸಹ ಈ ಒಂದು ಹಿಂದೂ ಸಮಾಜೋತ್ಸವವನ್ನ ಆಚರಣೆ ಮಾಡ್ಕೊಳ್ತಾ ಬಂದಿದ್ದಾರೆ. ಪ್ರತಿ ತಾಲೂಕಿನಲ್ಲಿ ನೋಡಬಹುದು ಪೂರ್ವಭಾವಿಯಾಗಿ ಸುಮಾರು 1000 ಜನ ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ವಾಕಥಾನ್ ಮಾಡೋದ್ರ ಮುಖಾಂತರ ಜನಗಳಲ್ಲಿ ಅರಿವನ್ನ ಮೂಡಿಸಿ ನಮ್ಮ ಹಿಂದೂ ಸಮಾಜವನ್ನ ಯಾವ ರೀತಿಯಾಗಿ ಮುಂದಿನ ಪೀಳಿಗೆಗೆ ನಾವು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ಒಂದಾಗಿ ಒಕ್ಕರಳಿನಿಂದ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ಒಂದು ವೇದ ಘೋಷದೊಂದಿಗೆ ಇವತ್ತೊಂದು ದಿವಸ ನಮ್ಮ ಸಮಾಜವನ್ನು ಕಾಪಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಪ್ರತಿಯೊಬ್ಬರು ಜವಾಬ್ದಾರಿಯನ್ನ ತಗೊಂಡಿದ್ದಾರೆ.